ಹಲೋ ಎವ್ರಿವನ್. ಇವತ್ತು ವಿಟಮಿನ್ ಸಿದು ಐಸ್ ಕ್ಯೂಬ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ನಾನು ಆಮ್ಲ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದರ ಬೆನಿಫಿಟ್ಸ್ ಏನು ಅಂದರೆ ಇದು ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಹೆಲ್ದಿ ಸ್ಕಿನ್ ಕೊಡುತ್ತೆ, ಬ್ಲಡ್ ಶುಗರು ರೆಗ್ಯುಲೇಟ್ ಆಗೋ ಥರ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ಮತ್ತು ಹಾರ್ಟ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಮೊದಲಿಗೆ ನಾನಿಲ್ಲಿ ಇದರದ್ದು ನೆಲ್ಲಿಕಾಯ್ದು ಸಿಪ್ಪೆ ತೆಗಿತಾ ಇದ್ದೀನಿ. ತುಂಬ ಫ್ರೆಶ್ ಆಗಿ ನಿಮಗೆ ಎಲ್ಲಾನ ತೋಟದಲ್ಲಿ ಏನಾದ್ರು ಸಿಕ್ಕಿದ್ರೆ ಹಾಗೆ ಸಿಪ್ಪೆ ತೆಗೆದೇನೆ ನೀವು ಅದನ್ನು ಕಟ್ ಮಾಡ್ಕೋಬೋದು. ನನಗೆ ಇದು ಸಿಕ್ಕಿದ್ದೆ 2 ದಿನ ಆದಮೇಲೆ. ಸೊ ಅದರಿಂದ ಏನು ಮಾಡ್ತೀನಿ, ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನಿಮ್ಮದು ಜ್ಯೂಸರ್ ಚೆನ್ನಾಗಿದ್ದರೆ, ತುಂಬ ಶಾರ್ಪಾಗಿ ಬ್ಲೇಡ್ ಇದ್ದರೆ ಇನ್ನೂ ತಪ್ಪಗೆ ಕಟ್ ಮಾಡ್ಕೋಬೋದು. ಇದ್ರ ಜೊತೆ ನಾನು ಆರೆಂಜ್ ತೊಗೋತಿದ್ದೀನಿ. ಆರೆಂಜದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ರಿಚ್ ಇನ್ ವಿಟಮಿನ್ ಸಿ, ಹಾರ್ಟ್ ಹೆಲ್ತ್ ಪ್ರಮೋಟ್ ಮಾಡುತ್ತೆ, ಸ್ಕಿನ್ಗೆ ತುಂಬ ಒಳ್ಳೆಯದು, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಕಣ್ಣು ಪವರ್ ತುಂಬ ಚೆನ್ನಾಗಿರುತ್ತೆ, ಕ್ಯಾನ್ಸರ್ ಬರೋ ಥರದಕ್ಕೂ ಕಮ್ಮಿ ಮಾಡುತ್ತೆ. ಸೊ ಆರೆಂಜ್ನ ನಾನು ಸಿಪ್ಪೆ ತೆಗೆದು ಇದನ್ನು ಸಣ್ಣ ಸಣ್ಣದಾಗಿ ಒಂದೊಂದು ತೊಳೆಯಾಗೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದು ಒಂದೊಂದು ಪ್ಲೇಟಷ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸಣ್ಣದು ಜಿಂಜರ್ ತೊಗೊಂಡಿದ್ದೀನಿ, ಶುಂಠಿ, ಅದನ್ನು ಸಣ್ಣ ಸಣ್ಣಗೆ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿದು ಬೆನಿಫಿಟ್ಸ್ ನೋಡೋದು ಅಂದರೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಸ್ಕಿನ್ ಅಲರ್ಜಿ ಆಗ್ಬೋದು, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮಸಲ್ ಪೇಯ್ನ್ ಇದ್ದರೆ ಇಲ್ಲ ಹಾರ್ಟ್ ಇಂಪ್ರೂವ್ ಆಗುತ್ತೆ. ಅದೇ ಥರ ನಾನಿವಾಗ ಇದು 3 ಅಲ್ಲದೆ ನೆಲ್ಲಿಕಾಯಿ, ಆರೆಂಜು ಮತ್ತು ಶುಂಠಿ ಅಲ್ಲದೆ ಸ್ವಲ್ಪ ನಾನು ಅರಿಶಿನ ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ. ಅರಿಶಿನದ್ದು ಬೆನಿಫಿಟ್ಸು ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಆ್ಯಂಟಿ ಆಕ್ಸಿಡೆಂಟ್ಸು, ಹಾರ್ಟ್ ಹೆಲ್ತಿಗೆ ಇಂಪ್ರೂವ್ ಆಗುತ್ತೆ, ಬ್ರೈನಿಗೆ ತುಂಬ ಒಳ್ಳೆಯದು, ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದೇ ಥರ ಬ್ಲ್ಯಾಕ್ ಪೆಪ್ಪರು ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ನಾನು ಹಸಿ ಅರಿಶಿನ ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಂಗೆ ಹಸಿ ಅರಿಶಿನ ಸಿಕ್ಕಿಲ್ಲ, ಅದಕ್ಕೆ ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ನೆಲ್ಲಿಕಾಯಿ, ಆರೆಂಜು, ಶುಂಠಿ, ಅರಿಶಿನ ಮತ್ತು ಪೆಪ್ಪರು. ನಿಮ್ಗೆ ಹಸಿ ಅರಿಶಿನ ಸಿಕ್ಕಿದ್ರೆ ಅದರದ್ದು ಸೇಮ್ ಇದೇ ಥರ ಶುಂಠಿ ಥರ ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ಸಣ್ಣ ಚೂರು ಮಾಡಿಬಿಟ್ಟು, ಇದರಲ್ಲಿ ಏನು ಅಂದರೆ ನೀವು ನೆಲ್ಲಿಕಾಯಿ ಮತ್ತು ಆರೆಂಜ್ ಎಷ್ಟು ತೊಗೋತೀರೋ ಅದ್ರ ಕಾಲು ಭಾಗದಷ್ಟು ಮಾತ್ರ ಅರಿಶಿನ ತೊಗೊಳ್ಳಿ, ತುಂಬ ತೊಗೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ ಹೊಟ್ಟೆ ಉರಿ ಶುರುವಾಗ್ಬೋದು. ಇವಾಗ ಇದಕ್ಕೆಲ್ಲ ನಾನು ಒಂದು 100 to 200 ml ಮಾತ್ರ ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ನೀರು ಹಾಕ್ತಿಲ್ಲ, ಯಾಕೆಂದರೆ ಆರೆಂಜಲ್ಲೂ ನೀರಿನ ಅಂಶ ಇರುತ್ತೆ. ನೋಡಿ, ಈ ಥರ ಫುಲ್ಲು ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಗ್ರೈಂಡ್ ಆದಮೇಲೆ ನಾನು ಇದನ್ನು 2 ಮೆಥಡ್ ತೋರಿಸ್ತಾ ಇದ್ದೀನಿ. ಒಂದು, ಇದನ್ನು ಶೋಧಿಸ್ಕೊಂಡು ಕೂಡ ಅದನ್ನು ಐಸ್ ಟ್ರೇಗೆ ಹಾಕ್ಬೋದು. ನಿಮ್ಗೆ ಈ ಥರ ಶೋಧಿಸ್ಕೊಂಡ್ರೆ ಏನಾಗುತ್ತೆ, ಅದರಲ್ಲಿರೋ ಫೈಬರ್ ಎಲ್ಲ ಹೋಗಿಬಿಡುತ್ತೆ. ಬಟ್ ಈ ಫೈಬರ್ನ ಈ ಗಟ್ಟಿ ಇರುತ್ತಲ್ಲ, ಇದನ್ನು ಎಸಿಬಾರ್ದು. ಇದನ್ನು ನೀವು ಬೇಕಾದ್ರೆ ಚಪಾತಿಗೆ ಲಟ್ಟಿಸ್ಕೋಬೇಕಾದ್ರೆ ಹಾಕ್ಕೋಬೋದು, ಕಲಿಸ್ಕೋಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸೂಪ್ಗಳಿಗೆ ಹಾಕ್ಕೋಬೋದು, ಸಾಂಬಾರ್ಗೂ ಕೂಡ ಹಾಕ್ಕೋಬೋದು. ಇದನ್ನು ಸಪ್ರೇಟಾಗಿ ಈ ಥರ ನಾನು ಎತ್ತಿಟ್ಕೊಂಡಿದ್ದೀನಿ. ಇದು ನಾನು ಶೋಧಿಸ್ಕೊಳ್ದೆ ಇಟ್ಟಿರೋದು ಮಿಕ್ಸರ್ ಜಾರಲ್ಲಿರೋದು. 2 ಥರನೂ ಮಾಡ್ತಾಯಿದ್ದೀನಿ. ಇವಾಗ ಇದರಲ್ಲಿ ಹಾಕಿರೋದು ನಾನು ಶೋಧಿಸ್ಕೊಂಡಿರೋದು, ಈ ಟ್ರೇಯಲ್ಲಿ ಹಾಕಿರೋದು. ಇನ್ನೊಂದು ಟ್ರೇಯಲ್ಲಿ ಶೋಧಿಸ್ಕೊಳ್ದೇ ಹಾಕ್ತಾಯಿದ್ದೀನಿ. ನಿಮಗೆ ಯಾವ್ದು ಅನುಕೂಲನೋ ಅದನ್ನು ಮಾಡಿ. ಈ ಥರ ಮಾಡಿದ್ರೆ ನಿಮಗೆ ಶೋಧಿಸ್ಕೊಳ್ದೆ ಹಾಕ್ಕೊಂಡ್ರೆ ಅದರಲ್ಲಿರೋ ಫೈಬರ್ ಎಲ್ಲ ನಿಮಗೆ ಒಟ್ಟಿಗೆ ಸಿಗುತ್ತೆ, ಬಟ್ ಸ್ವಲ್ಪ ತರ್ತರಿಯಾಗಿರೋದ್ರಿಂದ ಬಾಯಿಗೂ ಸಿಗ್ಬೋದು. ಈ ಥರ 2 ಟ್ರೇಯಲ್ಲೂ ನಾನು ಹಾಕಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 4 ರಿಂದ 5 ಗಂಟೆ ಫ್ರೀಸ್ ಮಾಡಿದ್ರೆ ಸಾಕು. ಫುಲ್ಲು ಕ್ಯೂಬಾಗಿ ಐಸ್ ಕ್ಯೂಬ್ ನಿಮಗೆ ರೆಡಿ ಇರುತ್ತೆ. ನೋಡಿ, ಇವಾಗ ಈ ಥರ ಕ್ಯೂಬ್ ಆಗಿದೆ. ನಾನು ಇದನ್ನು ಒಂದು ಜಿಪ್ಲಾಕ್ ಕವರ್ಗೆ ತೆಗೆದಿಟ್ಕೋತೀನಿ. ಇದು ಮ್ಯಾಕ್ಸಿಮಮ್ 1 ರಿಂದ 2 ತಿಂಗಳು ಒಂಚೂರು ಕೆಡಲ್ಲ, ಹಾಗೇ ಇರುತ್ತೆ. ನಿಮ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಈ ಥರ ನೋಡಿ, ಒಂದು ಗ್ಲಾಸ್ಗೆ ನಾನು 1 ಕ್ಯೂಬ್ ಹಾಕ್ಕೊಂಡಿದ್ದೀನಿ, 1 ರಿಂದ 2 ಕ್ಯೂಬು ಹಾಕ್ಕೋಬೋದು. ಮನೇಲಿರೋರು ಎಲ್ಲರೂ ಕುಡಿಬೋದು, 5 ವರ್ಷದಿಂದ ಮಕ್ಕಳು ಕುಡಿಬೋದು. ನಾನು ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿನೀರಲ್ಲಿ ಕುಡಿದ್ರೆ ಇನ್ನೂ ನಿಮಗೆ ಅದರದ್ದು ಎಫೆಕ್ಟ್ ಚೆನ್ನಾಗಿರುತ್ತೆ, ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಇವಾಗ ನಾನು ತೋರಿಸಿದಷ್ಟು ಬೆನಿಫಿಟ್ಸು ನಿಮಗೆ ಸಿಗುತ್ತೆ. ಸಮ್ಮರಲ್ಲಿ ಬೇಕು ಅಂದರೆ ನಿಮಗೆ ಇನ್ನೊಂದು ರೆಸಿಪಿನೂ ತೋರಿಸ್ತೀನಿ ವಿತ್ ಬೀಟ್ರೋಟು ಇರೋ ಥರದ್ದು. ನೀವು ಇದಕ್ಕೆ ನಿಮಗೆ ಬೇಕಾದ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಇದೇ ಥರ ಹೆಲ್ದಿ ಡ್ರಿಂಕ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.